ಪ್ರತಿಯೊಬ್ಬ ಬಿಗಿನರ್ಸು ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ನೀವು ಅನ್ಕೊಂತೀರಾ ಜಿಮ್ಮಲ್ಲಿ ಹೋಗಿ ವೇಟ್ಸ್ ಎತ್ತೋದ್ರಿಂದ ನಿಮ್ಮ ಮಸಲ್ ಗ್ರೋತ್ ಆಗುತ್ತೆ ಅಂತ. ವೇಟ್ಸ್ ಲಿಫ್ಟ್ ಮಾಡೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ವಾರ್ಮ್ ಅಪ್. ತುಂಬ ಜನ ನೋಡಿದ್ದೀನಿ ವಾರ್ಮ್ ಅಪ್ನ ಸ್ಕಿಪ್ ಮಾಡ್ತೀರಾ. ವಾರ್ಮ್ ಅಪ್ನ ಯಾಕೆ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ವಾರ್ಮ್ ಅಪ್ ಮಾಡೋದ್ರಿಂದ ನಿಮ್ಮ ಮಸಲ್ಸಲ್ಲಿ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಇದು ಇಂಜುರಿ ರಿಸ್ಕ್ನ ಕಡಿಮೆ ಮಾಡುತ್ತೆ. ನಿಮ್ಮ ಮಸಲ್ ಎಲಾಸ್ಟಿಸಿಟಿ ಏನಿದೆ ಅದನ್ನು ಇಂಪ್ರೂವ್ ಮಾಡುತ್ತೆ. ಜಾಯಿಂಟ್ ಲುಬ್ರಿಕೇಷನ್ನ ಇಂಪ್ರೂವ್ ಮಾಡುತ್ತೆ. ನಿಮ್ಮ ನರ್ವಸ್ ಸಿಸ್ಟಮ್ನ ರೆಡಿ ಮಾಡುತ್ತೆ ಎಕ್ಸಸೈಸ್ ಮಾಡೋದಕ್ಕೆ. ಅದೇ ನೀವೇನಾದರೂ ವಾರ್ಮ್ ಅಪ್ನ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇಂಜುರಿ ಹೆಚ್ಚಾಗುತ್ತೆ, ನಿಮ್ಮ ಮಸಲ್ ಸ್ಟಿಫ್ನೆಸ್ ಬರುತ್ತೆ, ಅಂದರೆ ನೆಕ್ ಪೇನ್, ಜಾಯಿಂಟ್ ಪೇನ್, ಈ ರೀತಿ ಪ್ರಾಬ್ಲಮ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಸೊ ವಾರ್ಮ್ ಅಪ್ ಇಸ್ ನೆಸಸರಿ, ಮಾಡಲೇಬೇಕು, ಇದು ಇಂಪಾರ್ಟೆಂಟು. ವಾರ್ಮ್ ಅಪ್ಪಲ್ಲಿ ಏನೇನು ಮಾಡ್ಬೋದು ನಿಮಗೆ? ವಾರ್ಮ್ ಅಪ್ಪಲ್ಲಿ ಮೇನಾಗಿ 3 ಫೇಸ್ ಬರುತ್ತೆ. ಮೊದಲೇ ಫೇಸ್ ಬಂದ್ಬಿಟ್ಟು ಬೇಸಿಕ್ ವಾರ್ಮ್ ಅಪ್ಪು, ಮತ್ತು ಸೆಕೆಂಡ್ ಬಂದುಬಿಟ್ಟು ನಿಮಗೆ ಮೊಬಿಲಿಟಿ, ಥರ್ಡ್ ಬಂದುಬಿಟ್ಟು ಮಸಲ್ ಆ್ಯಕ್ಟಿವೇಶನು. ಈ 3 ಸೇರಿಸಿ ನಾವು ವಾರ್ಮ್ ಅಪ್ ಅಂತ ಕರಿತೀವಿ. ವಾರ್ಮ್ ಅಪ್ಪಲ್ಲಿ ಮೊದಲನೇ ಸ್ಟೇಜ್ ಬಂದುಬಿಟ್ಟು ಬೇಸಿಕ್ ವಾರ್ಮ್ ಅಪ್. ಬೇಸಿಕ್ ವಾರ್ಮ್ ಅಪ್ಪಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಹಾರ್ಟ್ ರೇಟ್ನ ಇನ್ಕ್ರೀಸ್ ಮಾಡಬೇಕು ಅಂತಂದ್ಬಿಟ್ಟು ಹೈ ಇಂಟೆನ್ಸ್ ಎಕ್ಸಸೈಸ್ ಮಾಡೋದಿಲ್ಲ. ಲೈಟಾಗಿ ಜಂಪಿಂಗ್ ಜಾಕ್ ಸ್ಟಾರ್ಟ್ ಮಾಡಿ ಒಂದು 30 ಸೆಕೆಂಡ್ಸ್ ಮಾಡಿ. ಇಲ್ಲ ಅಂತಂದರೆ ಹೈ ನೀಸ್ ಮಾಡಿ 30 ಸೆಕೆಂಡ್ಸ್. ಇದು ಆಗಿಲ್ಲ ಅಂತಂದರೆ ನೀವು 30 ಸೆಕೆಂಡ್ಸ್ ಸ್ಕಿಪ್ಪಿಂಗ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಬೇಸಿಕ್ ವಾರ್ಮ್ ಅಪ್. ಇದು ನಿಮ್ಮ ಹಾರ್ಟ್ ಬೀಟ್ನ ಲೈಟಾಗಿ ಜಾಸ್ತಿ ಮಾಡುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೊಬಿಲಿಟಿ ಅಂದರೆ ನಿಮ್ಮ ಜಾಯಿಂಟ್ಸ್ನ ಆ್ಯಕ್ಟಿವೇಟ್ ಮಾಡೋದು, ವರ್ಕೌಟ್ ಮಾಡೋದಕ್ಕೆ. ಮೊದಲು ಬಂದುಬಿಟ್ಟು ನೆಕ್ ರೊಟೇಷನಿಂದ ಸ್ಟಾರ್ಟ್ ಮಾಡಿ. ನೆಕ್ ರೊಟೇಷನ್ ಈ ಸೈಡ್ 10 ಕೌಂಟ್ಸ್. 2 3 4 5 1 2 3 4 5. ನೆಕ್ ರೊಟೇಷನ್ ಆಯ್ತಲ್ವಾ? ನೆಕ್ಸ್ಟ್ ಬಂದ್ಬಿಟ್ಟು ಶೋಲ್ಡರ್ ಎಲ್ಬೋ ರೊಟೇಷನ್. ಫಾರ್ವರ್ಡು ನೋಡಿ 10 ಟೈಮ್ಸ್. 1 2 3 4 5. ಮತ್ತು ರಿವರ್ಸು 10 ಟೈಮ್ಸ್ ಮಾಡಿ. ನಾನು 5 ಕೌಂಟ್ಸ್ ಮಾಡ್ತಾಯಿದ್ದೀನಿ. 1 2 3 4 5. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ರಿಸ್ಟ್ ರೊಟೇಷನ್. ಇದು ನೋಡಿ ಔಟ್ವರ್ಡ್ಸು 10 ಟೈಮ್ಸ್ ಮಾಡಿ. 1 2 3 4 5. ರಿವರ್ಸ್ 1 2 3 4 5. ಇದಾದಮೇಲೆ ನೆಕ್ಸ್ಟು ಆರ್ಮ್ ಸರ್ಕಲ್. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 5 ಟೈಮ್ಸ್ ಮಾಡಿ. 2 3 4 5. ರಿವರ್ಸ್ 1 2 3 4 5. ಬೋತ್ ಸೈಡ್ ಮಾಡಿ 5 ಟೈಮ್ಸ್. 1 2 3 4 5. ರಿವರ್ಸ್ 1 2 3 4 5. ಇದಾದಮೇಲೆ ನಿಮ್ಮದು ಹಿಪ್ ಇದೆಯಲ್ಲ, ಹಿಪ್ ರೊಟೇಟ್ ಮಾಡಿ. ಇದು ಕೂಡ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ಮಾಡಿ. 1 2 3 4 5. 1 2 3 4 5. ನೆಕ್ಸ್ಟ್ ಬಂದುಬಿಟ್ಟು ನಿಮ್ದು ಆ್ಯಂಕಲ್ ರೊಟೇಷನ್ ಮಾಡಿ. 1 2 3 4 5. 10 ಟೈಮ್ಸ್. 1 2 3 4 5. ಬೋತ್ ಲೆಗ್ಸ್. 1 2 3 4 5. 1 2 3 4 5. ನೆಕ್ಸ್ಟ್ ಬಂದ್ಬಿಟ್ಟು ಲೆಗ್ ಸ್ವಿಂಗು. ಈ ಸೈಡ್ 10 ಕೌಂಟ್ಸು. ಸಪೋರ್ಟ್ ತೊಗೊಂಡು ಮಾಡಿ, ಬ್ಯಾಲೆನ್ಸ್ ಸಿಗೋದಿಲ್ಲ. 10 ಟೈಮ್ಸ್ ಫಾರ್ವರ್ಡು ಬ್ಯಾಕ್ವರ್ಡ್ ಸ್ವಿಂಗ್ ಈ ರೀತಿ. ಬೋತ್ ಲೆಗ್ಸ್ ಮಾಡಿ. 1 2 3 4 5. ನೆಕ್ಸ್ಟ್ ನೋಡಿ ಬೆಂಡ್ ಟೋ ಸ್ಟೆಚ್. ಟೋಸೋ ಟಚ್ ಅಂತ ಕರಿತೀವಿ. ಇದನ್ನು 20 ಕೌಂಟ್ಸ್ ಮಾಡಿ. ಇದು 20 ಕೌಂಟ್ಸ್ ಆದಮೇಲೆ ಇದು ಬಂದು ಮೊಬಿಲಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮಸಲ್ ಆ್ಯಕ್ಟಿವೇಶನ್. ಅಂದರೆ ಯಾವ ವರ್ಕೌಟ್ ಮಾಡ್ತಿದ್ರೆ, ಚೆಸ್ಟ್ ವರ್ಕೌಟ್ ಮಾಡ್ತಾಯಿದ್ರೆ ಚೆಸ್ಟ್ ಮಸಲ್ ಆ್ಯಕ್ಟಿವೇಟ್ ಮಾಡಬೇಕು. ಅದಕ್ಕೆ ನೀವು ನೀ ಸಪೋರ್ಟೆಡ್ ಪುಷಪ್ಸು ಬಿಗಿನರ್ ಆಗಿದ್ದರೆ ನೋಡಿ ಈ ರೀತಿ. ಎಲ್ಬೋಸು ನಿಮ್ಮ ಶೋಲ್ಡರ್ ಬಿಡ್ತಿರಲಿ. ಸ್ಲೋ ಆಗಿ ಕೆಳಗಡೆ ಹೋಗಿ ಮೇಲೆ ಬಂದು ನಿಮ್ಮ ಚೆಸ್ಟ್ ಮಸಲ್ನ ಸ್ಕ್ವೀಸ್ ಮಾಡಿ ಆದಷ್ಟು. ಈ ರೀತಿ 10 ಕೌಂಟ್ಸ್ 2 ಸೆಟ್ಸ್ ಮಾಡಿ. ನೀವೇನಾದರೂ ಲೆಗ್ ವರ್ಕೌಟ್ ಮಾಡ್ತಾಯಿದ್ರೆ ಲೆಗ್ ಮಸಲ್ನ ಆ್ಯಕ್ಟಿವೇಟ್ ಮಾಡಬೇಕು. ಇದಕ್ಕೆ ನಿಮ್ಮ ಲೆಗ್ಸ್ನ
ಔಟ್ ಆಫ್ ಯುವರ್ ಶೋಲ್ಡರ್ ವಿಡ್ತ್ ಇಟ್ಕೊಳ್ಳಿ. ಸ್ಕ್ವಾಟ್ಸ್ ಮಾಡಿ ಸ್ಲೋಲಿ ಪರ್ಫಾರ್ಮ್ ಮಾಡಬೇಕು. ಆವಾಗ ನಿಮ್ಮ ಮಸಲ್ಸ್ಗೆಲ್ಲ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ, ಮಸಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ನೀವು ಅಕಸ್ಮಾತು ಬ್ಯಾಕ್ ಎಕ್ಸಸೈಸ್ ಮಾಡ್ತಾಯಿದ್ರೆ ಫುಲ್ ಅಪ್ಸ್ನ ಆ್ಯಡ್ ಮಾಡಬೇಕು. ಯಾವುದಾದ್ರೂ ಒಂದು ಬಾರ್ ಇಟ್ಕೊಂಡು ಇದರಿಂದ ನಿಮ್ಮ ಬ್ಯಾಕ್ ಮಸಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ನೀವು ಕೇಳ್ಬೋದು, ನಾನು ಬಿಗಿನರ್ಸು ಪುಷಪ್ಸ್ ಮಾಡೋದಕ್ಕೆ ಬರಲ್ಲ ಅಂತ. ಬಿಗಿನರ್ಸ್ ಆಗಿದ್ದರೆ ನೀ ಸಪೋರ್ಟೆಡ್ ಪುಷಪ್ಸ್ ಮಾಡಿ, ಇಲ್ಲ ವಾಲ್ ಪುಷಪ್ಸ್ ಮಾಡಿ. ಫುಲ್ ಅಪ್ಸ್ ಮಾಡೋದಕ್ಕಾಗಿಲ್ಲ ಅಂದರೆ ಬಾಯಲ್ಲಿ ಹೇಳ್ತೀನಿ, ಈ ಥರ ಯಾವುದಾದ್ರೂ ಬಾರ್ನ ನಿಮ್ಮ ಚೆಸ್ಟ್ ಲೆವೆಲ್ಗೆ ಹಾಕ್ಕೊಂಡು ನೋಡಿ, ಚೆಸ್ಟ್ ಲೆವೆಲ್ ಇರಬೇಕು. ಇದನ್ನು ಇನ್ವರ್ಟೆಡ್ ರೋ ಅಂತ ಕರಿತೀವಿ. ಇದನ್ನು ಮಾಡ್ಬೋದು 10 ಕೌಂಟ್ಸ್ 3 ಸೈಡ್ಸ್. ಇದನ್ನು ನಿಮ್ಮ ಬ್ಯಾಕ್ ಮಸಲ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ಬಂದು ಮಸಲ್ ಆ್ಯಕ್ಟಿವೇಶನ್ನು. ಬಿಗಿನರ್ಸ್ ಮತ್ತು ಇನ್ನೇನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ವಾರ್ಮ್ ಅಪ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಸ್ಟ್ಯಾಟಿಕ್ ಸ್ಟ್ರೆಚಸ್ ಮಾಡೋದು. ಸ್ಟ್ರೆಚಸಲ್ಲಿ 2 ಟೈಪ್ಸ್ ಇದೆ, ಡೈನಾಮಿಕ್ ಸ್ಟ್ರೆಚಸ್ ಮತ್ತು ಸ್ಟ್ಯಾಟಿಕ್ ಸ್ಟ್ರೆಚಸ್. ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟ್ಯಾಟಿಕ್ ಸ್ಟ್ರೆಚಸ್ ಅಂದರೆ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಬಾರ್ದು ನೀವು ಯಾವುದೇ ಸ್ಟ್ರೆಚಸ್ನ. ಅದು ಬಂದು ಕೂಲ್ ಡೌನ್ ಎಕ್ಸಸೈಸು, ಸ್ಟಾರ್ಟಿಂಗೇ ಪರ್ಫಾರ್ಮ್ ಮಾಡಬಾರ್ದು. ಇನ್ನೊಂದು ಬಂದುಬಿಟ್ಟು ಅಡ್ವಾನ್ಸ್ಡ್ ಅಥ್ಲೀಟ್ಸ್ನ ವಾರ್ಮ್ ಅಪ್ನ ನೀವು ಕಾಪಿ ಮಾಡೋದು. ಇದರಿಂದ ಇಂಜುರಿ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಬಿಗಿನರ್ಸು ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ವಾರ್ಮ್ ಅಪ್ಪು 5 to 10 ಮಿನಿಟ್ಸ್ ಮಿನಿಮಮ್ ಮಾಡಲೇಬೇಕು. ಹೇಳಿದ್ನಲ್ಲ, ಮೇಯ್ನಾಗಿ 3 ಫೇಸು. ಹಾರ್ಟ್ ರೇಟ್ ಜಾಸ್ತಿ ಮಾಡಬೇಕು, ಮೊಬಿಲಿಟಿ ಎಕ್ಸಸೈಸ್ ಮಾಡಬೇಕು, ಮತ್ತು ಲಾಸ್ಟಲ್ಲಿ ಬಂದುಬಿಟ್ಟು ನಿಮ್ಮ ಮಸಲ್ ಆ್ಯಕ್ಟಿವೇಷನ್ ಮಾಡಬೇಕು. ಇಷ್ಟನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.